ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸದ್ಜ್ಞಾನಸುಖಶಕ್ತಿಪಯೋನಿಧಿः ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾದಿಕರ್ಜರಮುನೀನ್ ಶ್ರೀಪಾದರಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ತಿಥಿಂ ಸಫಲಾಂ ರಾಜಸೂಯಾಶ್ವಫಲದಾಂ ಲುಂಪಕಾರ್ಚಿತಾಂ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡೋದಕ್ಕಾಗಿ ಹಾಗೂ ಶ್ರುತವಾದ ಆ ಏಕಾದಶಿಯ ಆಚರಣೆಯನ್ನು ನಮಗೆ ಯೋಗ್ಯತೆಗೆ ತಕ್ಕಂತೆ ಮಾಡೋದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿಯ ಮಹಿಮೆಯನ್ನು ತಾವು ತಿಳಿಸಬೇಕು. ಅದರ ಹೆಸರು, ಅದಕ್ಕೆ ನಿಯಾಮಕ, ಯಾವ ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕು, ಇವುಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ರಾಜೇಂದ್ರ, ಧರ್ಮರಾಜ, ನಿನ್ನ ಮೇಲೆ ನನಗೆ ವಾತ್ಸಲ್ಯ, ನಿನ್ನ ಮೇಲೆ ನನಗೆ ಪ್ರೀತಿ, ನಿನ್ನ ಮೇಲೆ ಅನುಗ್ರಹ ಬುದ್ಧಿ ನನಗೆ ಇದೆ. ಹೀಗಾಗಿ ಈ ಏಕಾದಶಿಯ ಮಹಿಮೆಯನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಒಟ್ಟಾರೆ ಏಕಾದಶಿಯ ಮಹಿಮೆಯನ್ನು, ಮಾರ್ಗಶಿರ ಕೃಷ್ಣ ಏಕಾದಶಿ ಅಂತ ಅಲ್ಲ, ಒಟ್ಟಾರೆ ಏಕಾದಶಿಗಳ ಮಹಿಮೆಯನ್ನು ಹೇಳಬೇಕಾದರೆ ಬಹಳ ಪ್ರೀತಿ ಏಕಾದಶಿ ಅಂತಂದರೆ ನನಗೆ. ಏಕಾದಶಿಯ ಆರಾಧಕರು ಯಾರಿದ್ದಾರೆ ಅವರಲ್ಲಿಯೂ ಕೂಡ ಅಷ್ಟೇ ಪ್ರೀತಿ ನನಗೆ. ಅವರು ಮಾಡಿದ ಎಲ್ಲ ಅಪರಾಧಗಳನ್ನು ನಾನು ಪರಿಹಾರ ಮಾಡ್ತೇನೆ. ಆದರೆ ಎಚ್ಚರಿಕೆ, ಪರಮಭಕ್ತಿಯಿಂದ ಆ ಏಕಾದಶಿ ವ್ರತದ ಅನುಷ್ಠಾನವನ್ನು ಮಾಡಬೇಕು. ಆ ಏಕಾದಶಿ ವ್ರತವನ್ನು ನನಗೆ ಸಮರ್ಪಣೆ ಮಾಡಬೇಕು. ಅಂದಾಗ ಮಾತ್ರ ನಾನು ಅವರಿಗೆ ಒಲಿತೇನೆ. ನಾನಾ ತರಹದ ಯಜ್ಞಗಳಿವೆ. ಆ ಯಜ್ಞಗಳಿಗೆ ವಿಹಿತವಾದ ದಕ್ಷಿಣೆಗಳಿವೆ. ಆ ಯಾವ ಯಜ್ಞಗಳನ್ನು, ಎಲ್ಲ ಯಜ್ಞಗಳನ್ನು ಸದಕ್ಷಿಣಾಕವಾಗಿ ಮಾಡಿದರೂ ಕೂಡ ನನಗೆ ತೃಪ್ತಿಯಾಗೋದಿಲ್ಲ. ಏಕಾದಶಿ ವ್ರತವನ್ನು ಮಾಡೋದರಿಂದ ಮಾತ್ರ ಪರಮ ಸಂತೋಷ ನನಗಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಏನೇ ಪ್ರಯತ್ನ ಮಾಡಿ ಏಕಾದಶಿ ವ್ರತದ ಅನುಷ್ಠಾನವನ್ನು ಮಾಡಬೇಕು ಅಂತ ಏಕಾದಶಿಯ ಬಗ್ಗೆ ವಿವರವನ್ನು ನೀಡುತ್ತಾನೆ. ಈ 24 ಅಥವಾ 26 ಅಧಿಕ ಮಾಸದ ಏಕಾದಶಿಗಳನ್ನು ಹಿಡಿದರೆ 26 ಏಕಾದಶಿಗಳೇನಿವೆ, ಈ ಏಕಾದಶಿಗಳಲ್ಲಿ ತಾರತಮ್ಯವನ್ನು ಮಾಡಬಾರದು. ಇದು ದೊಡ್ಡದು, ಇದು ಸಣ್ಣದು, ಇದರಿಂದ ಹೆಚ್ಚಿನ ಫಲ, ಇದರಿಂದ ಕಡಿಮೆ ಫಲ ಅಂತ ಹಾಗೇನಿಲ್ಲ. ಎಲ್ಲವೂ ಸಮಾನವಾದ ಫಲವನ್ನೇ ನೀಡ್ತವೆ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಆ ವಿಷಯವನ್ನು ತಿಳಿಸ್ತಾರೆ. ಇದು ಬಿಳಿ ಹಸು ಇದೆ, ಇದು ಕರಿ ಹಸು ಇದೆ ಅಂತ ಹೇಳಿ ತಾರತಮ್ಯವನ್ನು ಮಾಡಲಿಕ್ಕಾಗ್ತದ? ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ಏಕಾದಶಿಯಲ್ಲಿ ಶುಕ್ಲ ಏಕಾದಶಿ, ಕೃಷ್ಣ ಏಕಾದಶಿ ಅಂತ ಈ ರೀತಿಯಾಗಿ ತಾರತಮ್ಯವನ್ನು ಮಾಡೋದು ಸರ್ವಥಾ ಸರಿಯಲ್ಲ ಅಂತ ಆಚಾರ್ಯರು ಪುರಾಣದ ವಚನವನ್ನೇ ಉದಾಹರಣೆ ಮಾಡಿ ನಮಗೆ ಉಪದೇಶ ಮಾಡ್ತಾರೆ. ಏಕಾದಶಿಯ ಮಹಿಮೆಯನ್ನು ನಾನು ನಿನಗೆ ಹೇಳ್ತೇನೆ, ಕೇಳು. ಲೋಕಾನಾಂಚ ಹಿತಾರ್ಥಾರ ಕಥರಿಷ್ಯೆ ವಿಧಿಂ ತವ. ನಿನಗೆ ಏಕಾದಶಿಗಳ ಪರಿಚಯ ಇದ್ದೇ ಇದೆ. ನೀನು ಅನೇಕ ಧರ್ಮಜ್ಞರಿಂದ ಅವುಗಳನ್ನು ತಿಳಿದುಕೊಂಡಿದ್ದಿ. ಆದರೂ ನನ್ನ ಉಪದೇಶ ಅತಿ ತೀವ್ರವಾಗಿರ್ತದೆ. ನನ್ನ ಉಪದೇಶ ಅತ್ಯುತ್ತಮವಾದ
ಫಲವನ್ನು ನೀಡ್ತದೆ. ಹೀಗಾಗಿ ನಾನು ಉಪದೇಶ ಮಾಡ್ತೇನೆ. ಜೊತೆಗೆ ಎಲ್ಲ ಲೋಕದ ಹಿತಕ್ಕಾಗಿ ನಾನು ಈ ಉಪದೇಶವನ್ನು ಮಾಡ್ತೇನೆ. ಉಪವಾಸದ ಉಪದೇಶ ಕೇವಲ ನಿನಗೆ ಮಾತ್ರ ಅಲ್ಲ, ಎಲ್ಲ ಜನರಿಗೆ ಹಿತವಾಗುವ ಉದ್ದೇಶದಿಂದಾಗಿ ನಾ ಉಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಮೊದಲಿಗೆ ಆ ಏಕಾದಶಿಯ ಹೆಸರನ್ನು ಹೇಳ್ತಾನೆ. ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿ ಸಫಲ ಅಂತ ಅದರ ಹೆಸರು. ನಾರಾಯಣ ಅದಕ್ಕೆ ಅಧಿನಾಯಕನಾಗಿದ್ದಾನೆ. ಹೀಗಾಗಿ ಸಫಲ ಏಕಾದಶಿಯ ದಿನ, ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿಯ ದಿನ ಆ ನಾರಾಯಣ ನಾಮಕನಾದ ಪರಮಾತ್ಮನ ಪೂಜೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಹೇಗೆ ನಾಗಗಳಲ್ಲಿ ಸರ್ಪಗಳಲ್ಲಿ ಶೇಷ ಹೇಗೋ, ಪಕ್ಷಿಗಳಲ್ಲಿ ಗರುಡ ಹೇಗೋ, ಯಜ್ಞಗಳಲ್ಲಿ ಅಶ್ವಮೇಧ ಹೇಗೋ, ನದಿಗಳಲ್ಲಿ ಗಂಗೆ ಹೇಗೋ, ದೇವತೆಗಳಲ್ಲಿ ವಿಷ್ಣು ಹೇಗೋ, ಎರಡು ಕಾಲಿರುವ ಪ್ರಾಣಿಗಳಲ್ಲಿ ಬ್ರಾಹ್ಮಣ ಹೇಗೋ, ಹಾಗೆ ಎಲ್ಲ ವ್ರತಗಳಲ್ಲಿ ಏಕಾದಶಿ ಅತ್ಯಂತ ಉತ್ತಮವಾಗಿದೆ ಅಂತ ಎಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ ನೋಡಿ. ಇದೇನೋ ಸುಮ್ಮನೆ ಹೇಳಿದ್ದಲ್ಲ. ಏಕಾದಶಿ ವ್ರತ ಅತ್ಯಂತ ಉತ್ತಮ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ. ಇಷ್ಟೆಲ್ಲ ದೃಷ್ಟಾಂತಗಳಿಂದ ಇದರ ಉತ್ತಮತ್ವವನ್ನು ಪರಮಾತ್ಮ ಸಾಧಿಸ್ತಾ ಇದ್ದಾನೆ, ಕೃಷ್ಣ ಪರಮಾತ್ಮ ಸಾಧಿಸ್ತಾ ಇದ್ದಾನೆ. ಶ್ರೀಮದಾಚಾರ್ಯರು ಕೂಡ ಅತಿ ವಿಶೇಷವಾದ ರೀತಿಯಲ್ಲಿ ಏಕಾದಶಿಯ ಉಪದೇಶವನ್ನು ಪರಮಾತ್ಮ ಹೇಳಿದ್ದಕ್ಕೆ ಅನುಗುಣವಾಗಿ ಭಗವಂತ ಹೇಳಿದ ಮಾತಿನಲ್ಲಿಯೇ ನಮಗೆ ಸಂಗ್ರಹ ಮಾಡಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ನೀಡಿದ್ದಾರೆ. ಹೀಗಾಗಿ ಎಲ್ಲ ವ್ರತಗಳಲ್ಲಿಯೂ ಕೂಡ ಅತ್ಯುತ್ತಮವಾದ ವ್ರತ ಏಕಾದಶಿ ವ್ರತ ಅಂತನ್ನೋದನ್ನು ಸರ್ವಥಾ ನಾವು ತಿಳಿಯಬೇಕು. ಭರತ ಕುಲದಲ್ಲಿ ನೀನು ಜನಿಸಿದ್ದಿ. ಹರಿವಾಸರ ಸಂಸಕ್ತ ವರ್ತಂತೆ ರೇ ಜನಾಭೃಶಂ. ಹರಿವಾಸರದಲ್ಲಿ ಏಕಾದಶಿ ತಿಥಿಯಲ್ಲಿ ಯಾರು ಸಂಸಕ್ತರಾಗಿದ್ದಾರೆ, ಆಸಕ್ತರಾಗಿದ್ದಾರೆ, ಅವರ ಮೇಲೆ ವಿಶೇಷವಾದ ಪ್ರೀತಿ ನನ್ನದಿರ್ತದೆ, ವಿಶೇಷವಾದ ಅನುಗ್ರಹವನ್ನು ಅವರ ಮೇಲೆ ಮಾಡ್ತೇನೆ. ಸಫಲ ನಾಮಕ ಈ ಏಕಾದಶಿಯಲ್ಲಿ ಪರಮಾತ್ಮನನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು? ದೇವರ ಪೂಜೆ ಅಂದರೆ ಒಂದೇ ವಿಧವಾಗಿ ದೇವರ ಪೂಜೆ ಇರ್ತದೆ. ಆದರೆ ವಿಶೇಷವಾದ ರೂಪಗಳನ್ನು, ಆ ವಿಶೇಷವಾದ ಭಗವಂತನ ರೂಪಗಳ ಸ್ಮರಣೆಯನ್ನು ಆ ಸಂದರ್ಭದಲ್ಲಿ ಮಾಡಬೇಕು. ಸಫಲ ಏಕಾದಶಿ ದಿವಸ ವಿಶೇಷವಾಗಿ ನಾರಾಯಣ ನಾಮದ ಸ್ಮರಣೆಯನ್ನು ಮಾಡುತ್ತಾ ಇರಬೇಕು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಇತ್ಯಾದಿಯಾಗಿ ಏನು ಹೇಳಿದ್ದಾರೆ. ಈ ಪೃಥಿವಿಯಲ್ಲಿ ಪ್ರಸಿದ್ಧವಾದ ಕಳ್ಳ ಯಾರು ಅಂದರೆ ನಾರಾಯಣನೇ ಕಳ್ಳ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲ ಜೀವರಾಶಿಗಳ, ಅನಂತ ಜೀವರಾಶಿಗಳ ಪಾಪ ಸಮೂಹವನ್ನು ಅಪಹರಣೆ ಮಾಡ್ತಾನಲ್ಲ. ಹೀಗಾಗಿ ದೇವರಂಥ ಕಳ್ಳ ಯಾರಾದರೂ ಇದ್ದಾನ? ನಾರಾಯಣನಂಥ ಕಳ್ಳ ಮತ್ತು ಯಾರಾದರೂ ಇದ್ದಾರಾ? ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಆ ನಾರಾಯಣ ಶಬ್ದದ ಅರ್ಥವನ್ನು ತಿಳಿತಾ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಯಾವ ದೋಷಗಳೂ ಪರಮಾತ್ಮನಿಗೆ ಇಲ್ಲ. ಭಗವಂತ ನೀರಿನ ಮೇಲೆ ಮಲಗಿದ್ದಾನೆ, ಸಮುದ್ರಶಾಹಿಯಾಗಿದ್ದಾನೆ. ಪರಮಾತ್ಮ ಜೀವರಿಗೆಲ್ಲ ನಿಯಾಮಕನಾಗಿದ್ದಾನೆ ಇತ್ಯಾದಿಯಾಗಿ ಆ ನಾರಾಯಣನ ಶಬ್ದದ ಅರ್ಥವನ್ನು ನಾವು ತಿಳಿತಾ ಏಕಾದಶಿ ಉಪವಾಸವನ್ನು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು. ಈ ಏಕಾದಶಿಗೆ ನಾರಾಯಣ ನಿಯಾಮಕ ಅಂತ ಹೇಳ್ತಾ ಇದ್ದದ್ದರಿಂದಾಗಿ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ನಾರಾಯಣ ಶಬ್ದಗಳಿಗೆ ಅರ್ಥವನ್ನು ಉಪದೇಶ ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರು, ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಂದ ಅನುಗೃಹೀತರಾದವರು. ಅವರು ನಾರಾಯಣ ಶಬ್ದದ ಅರ್ಥಗಳನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಅವರು ಉಪದೇಶ ಮಾಡಿದ ಅರ್ಥಗಳನ್ನು ಅನುಸಂಧಾನಕ್ಕೆ ತಂದುಕೊಳ್ತಾ ಆ ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತಾ ಆ ಗುಣಗಳಿಂದ ಭಗವಂತನ ಗಾನ ಮಾಡ್ತಾ ಈ ಏಕಾದಶಿ ಸಫಲವಾಗುವ ಹಾಗೆ, ಹೆಸರೇ ಸಫಲ, ಹೀಗಾಗಿ ಏಕಾದಶಿ ಸಫಲವಾಗುವ ಹಾಗೆ ನಾವು ಮಾಡಿಕೊಳ್ಳಬೇಕು. ಆ ಏಕಾದಶಿಯಲ್ಲಿ ವಿಶೇಷವಾಗಿ ಆ ಕಾಲದಲ್ಲಿ ಉದ್ಭವಿಸಿದ ಫಲಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಪರಿಶುದ್ಧವಾಗಿರತಕ್ಕಂತಹ ತೆಂಗಿನಕಾಯಿ, ಮಾದಲ ಫಲ ಹಾಗೂ ದಾಳಿಂಬೆ ಹಣ್ಣು, ಪೂಗಿ ಫಲ, ಅಡಿಕೆ, ಈ ಫಲಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಲವಂಗ ಮತ್ತು ಆಮ್ರಫಲ ವಿಶೇಷವಾಗಿ ಹೇಳಿದ್ದಾರೆ. ಆದರೆ ಈ ಕಾಲದಲ್ಲಿ ಆಮ್ರಫಲ ಸಿಗೋದಿಲ್ಲ. ಆದರೆ ಹಿಂದಕ್ಕೆ ಆಶ್ರಮಗಳಲ್ಲಿ ಎಲ್ಲ ಋತುಗಳಲ್ಲಿ ಬಿಡುವ ಫಲಗಳು, ಪುಷ್ಪಗಳು ಸಿಗ್ತಾ ಇದ್ದವು ಅನ್ನೋದಕ್ಕಾಗಿ ಆ ತರಹದ ಫಲಗಳನ್ನು ಹೇಳಿದ್ದಾರೆ. ಲವಂಗೈ ವಿವಿಧೈಶ್ಚಾನ್ಯೈ ತಥಾಚ ಆಮ್ರಫಲಾದಿಭಿ, ಈ ತರಹದ ಫಲಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಧೂಪ ದೀಪ ಯಥಾಕ್ರಮವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಏಕಾದಶಿ ದಿವಸ ಈ ಫಲಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು. ಜೊತೆಗೆ ಸಫಲ ಏಕಾದಶಿ ದಿವಸ ವಿಶೇಷವಾಗಿ ದೀಪದಾನವನ್ನು ಮಾಡಬೇಕು. ದೀಪದಾನವಿಲ್ಲದೆ ಯಾವ ದಿನವೂ ಇರಬಾರದು. ಆದರೂ ಪ್ರತಿನಿತ್ಯ ನಾವು ಒಂದು ದೀಪ ಹಚ್ತಾ ಇದ್ವಿ ಅಂತ ಅಂದರೆ ಸಫಲ ಏಕಾದಶಿ ವಿಶೇಷವಾಗಿ ವಿಧಾನ ಮಾಡಿದ್ದಾರೆ. ಆದ್ದರಿಂದಾಗಿ 2 ದೀಪಗಳನ್ನು ಆವತ್ತಿನ ದಿವಸ ಹಚ್ಚಿ ಭಗವಂತನ ಆರಾಧನೆಯನ್ನು ಮಾಡೋಣ. ಪ್ರತಿನಿತ್ಯ 2 ಹಚ್ತಾ ಇದ್ದರೆ 3 ಹಚ್ಚೋಣ. ಅಂತೂ ಈ ಸಫಲ ಏಕಾದಶಿ ನಿಮಿತ್ತವಾಗಿ ಒಂದು ವಿಶೇಷವಾದ
ದೀಪದಾನವನ್ನು ಭಗವಂತನಿಗೆ ಮಾಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ಸಫಲಾಯಾಮ್ ದೀಪದಾನಂ ವಿಶೇಷಣ ಪ್ರಕೀರ್ತಿತಂ. ಒಂದೇ ಅಂತ ಅಲ್ಲ, ನಾನು ಒಂದು ಅಂತ ಹೇಳಿದ್ದೇನೆ ಅಂತ ಒಂದೇ ಅಂತ ಅಲ್ಲ, ಎಷ್ಟು ಸಾಧ್ಯ ಅಷ್ಟು ದೀಪದಾನಗಳನ್ನು ವಿಶೇಷವಾಗಿ ಈ ಏಕಾದಶಿ ದಿವಸ ಮಾಡಬೇಕು. ರಾತ್ರಿ ಜಾಗರಣವನ್ನು ಮಾಡಬೇಕಂತೆ. ತಾನು ಎಷ್ಟು ಹೊತ್ತು ಕಣ್ಣು ತೆಗೆದು ಜಾಗರಣ ಮಾಡ್ತಾ ಇರ್ತಾನೆ ಅಷ್ಟು ಹೊತ್ತು ಏಕಾಗ್ರ ಮನಸ್ಕನಾಗಿ ಭಗವಂತನ ಆ ರೂಪವನ್ನು ಚಿಂತನೆ ಮಾಡ್ತಾ, ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದರೆ ಅದರ ಪುಣ್ಯ ಫಲ ಏನು ಅಂತ ಹೇಳ್ತೇನೆ ಕೇಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತತ್ಸಮೋ ನಾಸ್ತಿ ವೈ ಯಜ್ಞ ತೀರ್ಥಂ ತತ್ಸದೃಶಂ ನಹಿ ತತ್ಸಮಂ ನ ವ್ರತಂ ಕಿಂಚಿತ ಇಹ ಲೋಕೇ ನರಾಧಿಪ. ವಿಶಿಷ್ಟವಾದ ರೀತಿಯಲ್ಲಿ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿರ್ತಾರೆ ಇಲ್ಲಿ ಹೇಳಿದಂತೆ. ಆದ್ದರಿಂದಾಗಿ ಈ ಏಕಾದಶಿಗೆ ಸಮಾನವಾದ ಯಜ್ಞ ಇಲ್ಲ, ಈ ಏಕಾದಶಿಗೆ ಸಮಾನವಾದ ತೀರ್ಥ ಇಲ್ಲ, ಈ ಏಕಾದಶಿಗೆ ಸಮಾನವಾದ ವ್ರತ ಮತ್ತೊಂದ್ಯಾವುದೂ ಕೂಡ ಈ ಲೋಕದಲ್ಲಿ ಇಲ್ಲ. ಅಂಥ ಅದ್ಭುತವಾಗಿರತಕ್ಕಂತಹ ವ್ರತ ಏಕಾದಶಿ ವ್ರತ, ಸಫಲ ಏಕಾದಶಿ ವ್ರತ. ಪಂಚವರ್ಷ ಸಹಸ್ರಾಣಿ, 5,000 ವರ್ಷಗಳವರೆಗೆ ತಪಸ್ಸು ಮಾಡಿದರೆ ಏನು ಪುಣ್ಯ ಬರ್ತದಲ್ಲ. ಸಫಲ ಏಕಾದಶಿ ಉಪವಾಸ ಮಾಡಿ ನಾರಾಯಣನ ಚಿಂತನೆಯನ್ನು ಮಾಡೋದರಿಂದ ಆ ತರಹದ 5,000 ವರ್ಷದ ಫಲವನ್ನು ಒಂದು ದಿನದಲ್ಲಿ ಪಡೆಯಲಿಕ್ಕಾಗ್ತದಂತೆ. ಎಂಥ ವಿಚಿತ್ರವಾದ ಕಾಲವನ್ನು ಭಗವಂತ ನಮಗೆ ಒದಗಿಸಿಕೊಟ್ಟಿದ್ದಾನೆ ನೋಡಿ. ನಾವು ಅಲ್ಪರು, ಅಸಮರ್ಥರು, ಅಷ್ಟಷ್ಟು 1000 ವರ್ಷಗಳವರೆಗೆ ಏಕಾಗ್ರ ಮನಸ್ಕರಾಗಿ ತಪಸ್ಸನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯವಿಲ್ಲ. ಒಂದು ದಿನ ಏಕಾಗ್ರ ಮನಸ್ಕರಾಗಿ ಸಫಲ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡಿದರೆ 5,000 ವರ್ಷ ತಪಸ್ಸಿನ ಫಲವನ್ನು ಕೊಡ್ತಾನೆ ಭಗವಂತ. ಕರುಣಾಸಾಗರ ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಭಕ್ತ್ಯುದ್ರಿಕ್ತರಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ನಾವು ತಿಳಿದುಕೊಳ್ಳಬೇಕು. ಶ್ರೂಯತಾಂ ರಾಜಸಾರ್ದೂಲ ಸಫಲಾಯ ಕಥಾನಕಮ್ಮ. ಈ ಸಫಲ ಏಕಾದಶಿಗೆ ಸಂಬಂಧಪಟ್ಟಂತೆ ಒಂದು ವಿಶಿಷ್ಟವಾದ ಕಥಾನಕ ಇದೆ. ಆ ಕಥಾನಕವನ್ನು ಹೇಳ್ತೇನೆ ಕೇಳು. ರಾಜರ್ಷಿ ಮಾಹಿಷ್ಮತ ಅಂತ ಒಬ್ಬ ರಾಜರ್ಷಿ ಇದ್ದ. ಆ ರಾಜರ್ಷಿ ಚಂಪಾವತಿ ಎಂಬ ಒಂದು ದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳ್ತಾ ಇದ್ದ. ಆ ರಾಜನಿಗೆ 4 ಜನ ಮಕ್ಕಳು. ವಿಶೇಷ ಅಂದರೆ 3 ಜನರ ಹೆಸರನ್ನ ಉಲ್ಲೇಖವನ್ನೇ ಇಲ್ಲಿ ಮಾಡೋದಿಲ್ಲ. ಆ 3 ಜನ ತಮ್ಮಷ್ಟಕ್ಕೆ ತಾವು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಹಿರಿಯ ಒಬ್ಬ, ಆ ಹಿರಿಯನಿಗೆ ಲುಂಪಕ ಅಂತ ಹೆಸರು. ಆ ಹೆಸರನ್ನು ಮುಂದೆ ಹೇಳ್ತಾರೆ, ಅವನ ಹೆಸರು ಏನು ಅಂತ ಅನ್ನೋದನ್ನು. ಇಲ್ಲಿ ಲುಂಪಕ ಅಂತ ಅವನ ಜ್ಯೇಷ್ಠ ಮಗ ಮಹಾಪಾಪಿಷ್ಠ, ವಿಚಿತ್ರವಾದ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಪರದಾರಾಗಮನವನ್ನು ಮಾಡಿದ್ದಾನೆ, ದ್ಯೂತದಲ್ಲಿ ಆಸಕ್ತನಾಗಿದ್ದಾನೆ, ವೇಶ್ಯಾಸ್ತ್ರೀಯರಲ್ಲಿ ನಿರತನಾಗಿದ್ದಾನೆ. ತಂದೆಯ ಹಣವನ್ನೆಲ್ಲ ತಾನು ಆ ವೇಶ್ಯಾಸ್ತ್ರೀಯರಿಗೆ, ಪರಸ್ತ್ರೀಯರಿಗೆ ಕೊಡ್ತಾ ಇದ್ದಾನೆ, ಪೋಲು ಮಾಡ್ತಾ ಇದ್ದಾನೆ, ವ್ಯರ್ಥ ಮಾಡ್ತಾ ಇದ್ದಾನೆ. ಬರೀ ವ್ಯರ್ಥ ಅಲ್ಲ, ದುರರ್ಥ. ಅದರಿಂದ ಅದನ್ನು ನಿಷಿದ್ಧವಾದ ಕರ್ಮಗಳಿಗೆ ಅವುಗಳನ್ನು ವಿನಿಯೋಗಿಸ್ತಾ ಇದ್ದಾನೆ. ಪ್ರಾರಬ್ಧ ಹೇಗಿರ್ತದೆ ನೋಡಿ. ಮಾಹಿಷ್ಮತಿ ರಾಜರ್ಷಿ ಪರಮ ಪುಣ್ಯಾತ್ಮ, ಅವನ ಪ್ರಾಚೀನ ಪ್ರಾರಬ್ಧ ಹೇಗಿದೆ ನೋಡಿ. ತಾನು ಸಂಪಾದನೆ ಮಾಡಿದ ಹಣ, ಆ ಹಣವನ್ನು ತನ್ನ ಮಗ ತೆಗೆದುಕೊಳ್ತಾನೆ. ಅವನು ನಿಷಿದ್ಧವಾದ ಕರ್ಮಗಳಿಗೆ ಅದನ್ನು ಬಳಸ್ತಾ ಇದ್ದಾನೆ. ಅದರಲ್ಲಿ ಪಾಪ ಆ ಲುಂಪಕನದ್ದು ಮಾತ್ರ ಅಲ್ಲ, ಮಾಹಿಷ್ಮತ ರಾಜನ ಪಾಪವೂ ಇದೆ. ಯಾಕೆ ಅಂಥ ಮಗ ಹುಟ್ಟಬೇಕು? ನಿಷಿದ್ಧವಾದ ಕರ್ಮಗಳಿಗೆ ತನ್ನ ಹಣದ ವಿನಿಯೋಗ ಅವನು ಮಾಡಬೇಕು ಅಂತಂದರೆ ಎಂಥ ದುಃಖ ಪ್ರಾರಬ್ಧ ನೋಡಿ. ಪಾಪ ಪ್ರಾರಬ್ಧ ಹೇಗಿರ್ತದೆ? ಯಾರನ್ನೂ ಪಾಪ ಪ್ರಾರಬ್ಧ ಬಿಡೋದಿಲ್ಲ. ಆ ಹಣವನ್ನೆಲ್ಲ ನಿಷಿದ್ಧವಾದ ಕರ್ಮಗಳಿಗೆ ಅವನು ಬಳಸ್ತಾ ಇದ್ದಾನೆ. ಹೀಗೆ ನಿಷಿದ್ಧವಾದ ಕರ್ಮಗಳಲ್ಲಿ ರತನಾಗೋದಲ್ಲದೇನೆ ದೇವತೆಗಳ ನಿಂದೆಯನ್ನು ಮಾಡ್ತಾ ಇದ್ದಾನೆ, ಬ್ರಾಹ್ಮಣರ ನಿಂದೆ, ವೈಷ್ಣವರ ನಿಂದೆ, ನಿತ್ಯವೂ ಈ ತರಹದ ನಿಂದೆಯಲ್ಲಿ ಅವನು ರತನಾಗಿದ್ದಾನೆ. ಇಂಥ ಮಗನನ್ನು ನೋಡಿ ರಾಜನಿಗೆ ತುಂಬ ಬೇಸರವಾಗ್ತದೆ, ತುಂಬ ಕಷ್ಟ ಅನ್ನಿಸ್ತದೆ, ಶೋಕ ಅನ್ನಿಸ್ತದೆ. ಆದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾನೆ. ಧೃತರಾಷ್ಟ್ರನಂತೆ ಆ ಮಕ್ಕಳ ಪೋಷಣೆಗೆ ತಯಾರಾಗಲಿಲ್ಲ. ಇಂಥ ಮಗ ವೈಷ್ಣವ ದ್ವೇಷಿ, ವಿಷ್ಣು ದ್ವೇಷಿ, ಧರ್ಮದ್ವೇಷಿಯಾಗಿದ್ದಾನೆ, ದೇಶದ್ವೇಷಿಯಾಗಿದ್ದಾನೆ, ಧರ್ಮದ್ವೇಷಿಯಾಗಿದ್ದಾನೆ. ಅದನ್ನು ಮನಗಂಡ ರಾಜ ತನ್ನ ಮಗ ಅಂತ ವಿಚಾರ ಮಾಡದೇನೆ ಅವನಿಗೆ ಬಹಿಷ್ಕಾರವನ್ನು ಹಾಕಿದ್ದಾನೆ, ರಾಜ್ಯದಿಂದ ಹೊರಗಡೆ ಹಾಕಿಬಿಟ್ಟಿದ್ದಾನೆ. ಲುಂಪಕ ಅಂತ ಅವನಿಗೆ ಹೆಸರು. ಇಲ್ಲಿ ಅವನ ಹೆಸರನ್ನು ಹೇಳ್ತಾನೆ. ರಾಜ್ಯಾನ್ ನಿಷ್ಕಾಸಯಾಮಾಸ ಲುಂಪಕಂ ನಾಮ ನಾಮತಃ. ಲುಂಪಕ ಯಾಕೆ? ಧರ್ಮ ಲುಂಪಕ ಆದ. ಏನು ಧರ್ಮ ಇತ್ತೋ ಆ ಎಲ್ಲ ಧರ್ಮಗಳನ್ನು ಲೋಪ ಮಾಡಿದ, ಅಧರ್ಮಗಳಲ್ಲಿ ನಿರತನಾಗಿದ್ದಾನೆ. ಆದ್ದರಿಂದ ಅಂಥ ಲುಂಪಕನನ್ನು ರಾಜ್ಯದಿಂದ ಹೊರಗೆ ಹಾಕಿಬಿಟ್ಟಿದ್ದಾನೆ. ರಾಜನ ಭಯದಿಂದಾಗಿ ಮತ್ತು ಬಂಧುಗಳೆಲ್ಲರೂ ಅವನಿಗೆ ಬಹಿಷ್ಕಾರ ಹಾಕಿದ್ದಾರೆ, ಪರಿವಾರ ಜನರು ಬಹಿಷ್ಕಾರ ಹಾಕಿದ್ದಾರೆ. ಏಕಾಂತ, ಒಬ್ಬನೇ ಏಕಾಂತದಲ್ಲಿ
ತಾನು ವನದಲ್ಲಿ ಹೋಗಿ ವಿಚಾರ ಮಾಡ್ತಾನೆ, ಏನು ಮಾಡಬೇಕು ತಾನಿಲ್ಲಿ, ಪಿತೃಗಳು ಬಾಂಧವರು ನನ್ನನ್ನು ಬಹಿಷ್ಕಾರ ಹಾಕಿದ್ದಾರೆ ಅಂತ ಆಲೋಚನೆ ಮಾಡಿ ಅಷ್ಟಕ್ಕೆ ತಾನು ಪಾಪ ಬಿಡೋದಿಲ್ಲ, ಪಾಪಗಳಲ್ಲಿ ಮತ್ತಿಷ್ಟು ಆಸಕ್ತನಾಗುವಂತೆ ಅವನ ಆಲೋಚನೆ ಮಾಡ್ತಾನೆ. ಸರಿ, ಅಪ್ಪ ನನ್ನನ್ನು ಹೊರಗೆ ಹಾಕಿದ್ದಾನೆ, ಬಂಧುಗಳು ಹೊರಗೆ ಹಾಕಿದ್ದಾರೆ, ರಾಷ್ಟ್ರದ ಜನರು ಹೊರಗೆ ಹಾಕಿದ್ದಾರೆ, ಹೀಗಾಗಿ ಅವರ ಕಣ್ಣಿಗೆ ನಾನು ಕಾಣಿಸುವಂತೆ ಇಲ್ಲ, ಕಾಣಿಸಿದರೆ ಮತ್ತೆ ವಿಶಿಷ್ಟವಾದ ಶಿಕ್ಷೆ ನನಗೆ ಬರ್ತದೆ. ಆದ್ದರಿಂದ ಆಲೋಚನೆ ಮಾಡ್ತಾನೆ. ಹಗಲೆಲ್ಲ ವನದಲ್ಲಿ ಇರ್ತಾನೆ. ರಾತ್ರಿ ಆ ಚಂಪಾವತಿ ನಗರವನ್ನು ಅವನು ಪ್ರವೇಶ ಮಾಡ್ತಾನೆ. ನಗರವನ್ನು ಪ್ರವೇಶ ಮಾಡಿ ಅಲ್ಲಿ ಹಣವನ್ನು ತಾನು ಕಳ್ಳತನ ಮಾಡಿ ಹೋಗ್ತಾ ಇದ್ದಾನೆ. ಈ ರೀತಿಯಾಗಿ ತನ್ನ ರಾಜ್ಯದಲ್ಲಿಯೇ, ತನ್ನ ತಂದೆಯ ರಾಜ್ಯದಲ್ಲಿಯೇ ಹಣವನ್ನು ಕಳ್ಳತನ ಮಾಡಿ ಅವನು ತನ್ನ ಕರ್ಮಗಳಲ್ಲಿ ತಾನು ರತನಾಗಿದ್ದಾನೆ. ಮತ್ತು ಪರಸ್ತ್ರೀ ಗಮನ ಇತ್ಯಾದಿ ನಿಷಿದ್ಧವಾದ ಕರ್ಮಗಳಲ್ಲಿ ಅವನು ಆಸಕ್ತನಾಗಿದ್ದಾನೆ. ಅಲ್ಲಿ ಪ್ರಾಣಿಗಳ ಹಿಂಸೆಯನ್ನು ಮಾಡ್ತಾ, ಮಾಂಸವನ್ನು ತಿಂತ, ಆ ಕಾಡಿನಲ್ಲಿಯೂ ಬಂದ ಬ್ರಾಹ್ಮಣರು ಮುಂತಾದ ತೀರ್ಥಯಾತ್ರೆಗಾಗಿ ಬರುವ ಬ್ರಾಹ್ಮಣರು ಅವರನ್ನು ಕಳ್ಳತನ ಮಾಡಿ ಕೊಳ್ಳೆ ಹೊಡೆದು ತಾನು ಪಾಪವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾನೆ. ರಾಜ್ಯದಲ್ಲಿ ಕಳ್ಳತನ ಮಾಡುವಾಗ ರಾಜಭಟರು ಅವನನ್ನು ಹಿಡಿತಾರೆ. ಇವನು ರಾಜಕುಮಾರ ಅಂತ ತಿಳಿತಾರೆ. ರಾಜನೇನು ಮಾಡ್ತಾನೋ ಏನೋ ಅಂತನ್ನೋ ಭಯದಿಂದ ಮತ್ತೆ ಬಿಟ್ಟು ಬಿಡ್ತಾರೆ. ಭಯಪಡಬಾರದು ನಿಜವಾಗಿ. ಯಾಕೆಂದರೆ ರಾಜನೇ ಬಹಿಷ್ಕಾರವನ್ನು ಹಾಕಿದ್ದಾನೆ. ರಾಜನೇ ಬಹಿಷ್ಕಾರ ಹಾಕಿದ ಮೇಲೆ ರಾಜನ ಭಯ ಇನ್ನೇನಿದೆ. ಆದರೂ ಕೂಡ ಅವರು ರಾಜನ ಭಯದಿಂದ ಅವನನ್ನು ಕೈಯಿಂದ ಹಿಡಿದರೂ ಕೂಡ ರಾಜಕುಮಾರ ಅಂತನ್ನೋದಕ್ಕಾಗಿ ಅವನನ್ನು ಬಿಟ್ಟು ಬಿಟ್ಟಿದ್ದಾರೆ. ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಪಾಪದಿಂದ ಅವನು ರಾಜ್ಯಭ್ರಷ್ಟನಾದ, ಧರ್ಮಭ್ರಷ್ಟನಾದ. ಗೃಹೀತಶ್ಚ ಪರಿತ್ಯಕ್ತಃ ಆಮಿಷಾಭಿರತೋ ನಿತ್ಯಂ ವೈ ಫಲಭಕ್ಷಕಃ ಆಶ್ರಮಸ್ತಸ್ಯ ದುಷ್ಟಸ್ಯ ವಾಸುದೇವಸ್ಯ ಸಮ್ಮತಃ. ಇಷ್ಟಿದ್ರೂ ಸಹ ಅವನು ಯಾವ ವನದಲ್ಲಿದ್ದಾನಲ್ಲ, ಯಾವ ಆಶ್ರಮದಲ್ಲಿ ತಾನಿದ್ದಾನಲ್ಲ, ಆ ಆಶ್ರಮ ಪರಮಾತ್ಮನಿಗೆ ಅತಿ ಪ್ರಿಯವಾದ ಆಶ್ರಮ, ಭಗವಂತನ ಸನ್ನಿಧಾನದಿಂದ ತುಂಬಿದ ಆಶ್ರಮ. ಆ ಆಶ್ರಮದಲ್ಲಿ ಒಂದು ಅಶ್ವತ್ಥ ವೃಕ್ಷ. ಯಾಕೆ ಅದನ್ನು ಆಶ್ರಮ ಅಂತ ಕರೀತಾರೆ? ಕಳ್ಳರು ಕಾಕರು ಇರುವ ಪ್ರದೇಶವನ್ನು ಎಲ್ಲಿಯಾದರೂ ಆಶ್ರಮ ಅಂತ ಕರೆದ ದಾಖಲೆಗಳಿವೆಯಾ? ಇಲ್ಲ ತಾನೇ. ಇದು ಕಳ್ಳರ ಆಶ್ರಮ, ಇದು ಕಲಿಯ ಆಶ್ರಮ, ಇದು ದುರ್ಯೋಧನನ ಆಶ್ರಮ, ಇದು ದುಶ್ಯಾಸನನ ಆಶ್ರಮ ಅಂತ ಎಲ್ಲಿಯಾದರೂ ಇದೆಯಾ? ಎಲ್ಲಿಯೂ ಆ ತರಹ ಇಲ್ಲ. ಆದರೂ ಕೂಡ ಅದನ್ನು ಆಶ್ರಮ ಅಂತ ಕರೀತಾ ಇದ್ದಾನೆ. ಯಾಕೆ? ಅವನು ಈಗ ದುಷ್ಟ ಕಾರ್ಯವನ್ನು ಮಾಡಿದ್ದಾನೆ, ಈಗ ದುಷ್ಟನಾಗಿದ್ದಾನೆ. ಆದ್ದರಿಂದಾಗಿ ಲುಂಪಕಾಶ್ರಮ ಅಂತ ಅದನ್ನು ಕರೀಲಿಲ್ಲ. ಅದು ಯಾಕೆ ಆಶ್ರಮವಾಗಿತ್ತು ಅಂತಂದರೆ ದೇವರ ವಿಶೇಷವಾದ ಸನ್ನಿಧಾನ ಅಲ್ಲಿತ್ತು. ಯಾಕೆ ದೇವರ ವಿಶೇಷವಾದ ಸನ್ನಿಧಾನ ಯಾಕೆ ಅಲ್ಲಿತ್ತು ಅಂತ ಅಂದರೆ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ ಇತ್ತು ಅಂತ ಹೇಳ್ತಾರೆ. ನೋಡಿರಿ, ಏಕಾದಶಿ ಮಹಿಮೆಯನ್ನು ತಿಳಿಸುವಾಗ ಅಶ್ವತ್ಥ ವೃಕ್ಷದ ಮಹಿಮೆಯನ್ನು ಸಹ ಅತ್ಯದ್ಭುತವಾದ ರೀತಿಯಲ್ಲಿ ತಿಳಿಸ್ತಾರೆ. ಒಂದು ಪ್ರಾಚೀನವಾದ, ಅತಿ ಪ್ರಾಚೀನವಾದ ಒಂದು ಅಶ್ವತ್ಥ ವೃಕ್ಷ ಅಲ್ಲಿ ಇದೆ. ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮ ತ್ರಿಮೂರ್ತಿಗಳ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಅಂಥದ್ದು ಅಶ್ವತ್ಥ ವೃಕ್ಷ. ಆ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥದ ವೃಕ್ಷದ ಆಸುಪಾಸಿನಲ್ಲಿಯೇ ಒಂದು ಗುಡಿಸಲನ್ನು ಹಾಕಿಕೊಂಡು ಆ ಗುಡಿಸಿನಲ್ಲಿ ತಾನು ನಿವಾಸವನ್ನು ಮಾಡ್ತಾ ಇದ್ದಾನೆ. ದೇವತ್ವಂ ತಸ್ಯ ವೃಕ್ಷಸ್ಯ ವರ್ತತೆ ತದ್ವನೇ ಮಹತ್. ಆ ವನದಲ್ಲಿ ಆ ವೃಕ್ಷ ಒಂದು ದೇವತೆಯಾಗಿತ್ತಂತೆ. ನಾವು ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ಬಿದರಹಳ್ಳಿ, ಶೂರ್ಪಾಲಯ ಮುಂತಾದ ಕ್ಷೇತ್ರಗಳಲ್ಲಿ ನೋಡ್ತೇವೆ. ಅಶ್ವತ್ಥ ವೃಕ್ಷದಲ್ಲಿಯೇ ಅಲ್ಲಿ ಪರಮಾತ್ಮನ ಸನ್ನಿಧಾನ. ಮಹಿಷಿ ಮುಂತಾದ ಅನೇಕ ಕ್ಷೇತ್ರಗಳು, ಒಂದಲ್ಲ ಎರಡಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಯದ್ಯಪಿ ಅಶ್ವತ್ಥ ವೃಕ್ಷದಲ್ಲಿಯೇ ಪರಮಾತ್ಮನ ಸನ್ನಿಧಾನ ಇರ್ತದೆ, ತ್ರಿಮೂರ್ತಿಗಳ ಸನ್ನಿಧಾನ ಇರ್ತದೆ. ಅದರಲ್ಲಿಯೂ ಸಹ ಹಲವು ಅಶ್ವತ್ಥ ವೃಕ್ಷಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇದ್ದದ್ದು. ಆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ನಮಸ್ಕಾರ, ಅವುಗಳ ಸೇವೆಯನ್ನು ಮಾಡೋದರಿಂದ ಅತಿ ವಿಶಿಷ್ಟವಾದ ಫಲವನ್ನು ಪಡೆದ ದಾಖಲೆಗಳಿವೆ, ಇತಿಹಾಸಗಳಿವೆ. ಅಂಥ ಅಶ್ವತ್ಥ ವೃಕ್ಷ ಭಗವಂತನ ವಿಶೇಷವಾದ ಸನ್ನಿಧಾನ. ಅಂತಹ ಆಶ್ರಮದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ನೋಡ್ರಿ, ಆಶ್ರಮದಲ್ಲಿ ವಾಸ ಮಾಡೋದರಿಂದ ಮನುಷ್ಯನ ಮನಸ್ಸು ಹೇಗೆ ಬದಲಾಗ್ತದೆ, ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡೋದರಿಂದ ಮನುಷ್ಯನ ಮನಸ್ಸು ಹೇಗೆ ಬದಲಾಗ್ತದೆ ಅನ್ನೋದಕ್ಕಾಗಿ ಒಂದು ದೊಡ್ಡದಾದ ಉದಾಹರಣೆ ಈ ಕಥೆ. ಅಂಥ ಕ್ಷೇತ್ರದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡುವ ಸಂದರ್ಭದಲ್ಲಿ ಕಾಲಕ್ರಮದಿಂದ ಅವನು ದುಷ್ಕರ್ಮದಲ್ಲಿ ನಿರತನಾಗಿದ್ದಾನೆ, ನಿಂದಿತವಾದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಕಾಲಕ್ರಮಕ್ಕೆ ಅನುಗುಣವಾಗಿ, ಅವನ ಪುಣ್ಯ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸರಿಯಾಗಿ ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿ ಸಫಲ ಏಕಾದಶಿ ಬಂದಿದೆ. ದಶಮಿ ದಿವಸ ಪ್ರಾಪ್ತವಾಗಿದೆ. ರಾತ್ರಿ ಬಹಳ ಶೀತವಾಗ್ತಾ ಇದೆ, ಅವನಿಗೆ ಬಹಳ ಚಳಿ ಆಗ್ತಾ ಇದೆ. ಮಾರ್ಗಶೀರ್ಷ ಮಾಸ, ಎಲ್ಲ ಕಡೆಗೆ ಚಳಿ ಇದ್ದೇ ಇರ್ತದೆ. ಬೆಂಗಳೂರಿನಲ್ಲಂತೂ ಚಳಿ ಬಹಳವಾಗಿ ಹೋಗಿಬಿಟ್ಟಿದೆ. ಎಲ್ಲ ಕಡೆಗೆ ಬಹಳ ಚಳಿಯಿಂದ ಪೀಡಿತರಾಗ್ತಿರ್ತಾರೆ. ಅದು ವನ.
ಅನೇಕ ವೃಕ್ಷಗಳಿವೆ. ಚಳಿ ಇಲ್ಲದೆ ಹೇಗೆ ಸಾಧ್ಯ? ಹೀಗಾಗಿ ಬಹಳ ಶೈತ್ಯದಿಂದ ಅವನು ಪೀಡಿತನಾಗಿದ್ದಾನೆ. ವಸ್ತ್ರ ಇಲ್ಲ ಅವನಿಗೆ, ಉಟ್ಟುಕೊಳ್ಳಿಕ್ಕೆ ವಸ್ತ್ರ ಇಲ್ಲ, ವಸ್ತ್ರಹೀನನಾಗಿದ್ದಾನೆ, ದಿಗಂಬರನಾಗಿದ್ದಾನೆ. ಶೈತ್ಯದಿಂದ ಮತ್ತಿಷ್ಟು ಪೀಡಿತನಾಗಿ ನಿಶ್ಚೇಷ್ಟನಾಗಿ ಮೂರ್ಛಿತನಾಗಿ ಅಲ್ಲಿ ಬಿದ್ದ. ಅಶ್ವತ್ಥದ ಸಮೀಪದಲ್ಲಿ ಬಿದ್ದಿದ್ದಾನೆ. ನಿದ್ರೆ ಬರ್ತಾ ಇಲ್ಲ, ಸುಖ ಇಲ್ಲ, ಪ್ರಾಣ ಹೋಗುವಂತೆ ಪೀಡೆಯಾಗ್ತಾ ಇದೆ. ಕೊನೆಗೆ ಸೂರ್ಯೋದಯವಾಗಿದೆ, ಆದರೂ ಅವನಿಗೆ ಎಚ್ಚರಿಕೆ ಆಗ್ತಾ ಇಲ್ಲ. ಗತಸೌಜ್ಞಸ್ತು ಸಫಲ ದಿವಸೇ ತದ ಮಧ್ಯಾಹ್ನ ಸಮಯೇ ಪ್ರಾಪ್ತೆ ಸಂಜ್ಞಾಂ ಲೇಭೆ ಸಲುಂಪಕಃ. ಅವತ್ತು ಏಕಾದಶಿ ಪ್ರಾಪ್ತವಾಗಿದೆ, ಸಫಲ ಏಕಾದಶಿ. ಮಧ್ಯಾಹ್ನ ಅವನಿಗೆ ಎಚ್ಚರಿಕೆ ಆಗಿದೆ. ಅಲ್ಲಿ ತನಕ ಅವನಿಗೆ ಎಚ್ಚರಿಕೆಯೇ ಆಗಿಲ್ಲ. ಎಚ್ಚರಿಕೆ ಆದ ಮೇಲೆ ಒಂದು ಮುಹೂರ್ತ ಅವನು ಚೇತರಿಸಿಕೊಳ್ಳಿಕ್ಕೆ ಸಮಯವಾಗಿದೆ. ಆಸನದಿಂದ ಎದ್ದಿದ್ದಾನೆ. ಏಳ್ತಾ ಬೀಳ್ತಾ ಅವನು ಮುಂದೆ ನಡೀತಾ, ಕುಂಟರು ಹೇಗೆ ನಡೀತಾರೆ ಹಾಗೆ ನಡೀತಾ ವನದ ಮಧ್ಯದಲ್ಲಿ ಬಂದಿದ್ದಾನೆ. ಹಸಿವೆ, ನೀರಿಡಿಕೆ, ಪೀಡಿತನಾಗಿದ್ದಾನೆ. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೂ ಅವನಿತ್ರ ಶಕ್ತಿ ಇಲ್ಲ. ನಾವು ಕಾಠಕದಲ್ಲಿ ಒಂದು ಮಾತು ಕೇಳ್ತೇವೆ, ಪೀತೋದಕ ಜಗ್ಧತೃಣ ದುಗ್ಧದೋಹಾಹ ನಿರಿಂದ್ರಿಯಾಹ ಅಂಥ ಹಸುಗಳಿದ್ವು ಅಂತ ಕೇಳ್ತೇವೆ. ಈ ಮಹಾನುಭಾವ ಲುಂಪಕ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೂ ಕೂಡ ಶಕ್ತಿ ಇಲ್ಲ, ತ್ರಾಣ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಆ ಸಮಯದಲ್ಲಿ ಮತ್ತೆ ಅವನಿಗೆ ನೆಲದ ಮೇಲೆ, ಭೂಮಿಯ ಮೇಲೆ ಬಿದ್ದ ಹಲವು ಫಲಗಳು ಸಿಕ್ಕಿವೆ. ಆ ಫಲಗಳನ್ನು ತೆಗೆದುಕೊಂಡು ತನ್ನ ಗುಡಿಸಲಿಗೆ ಹೋಗ್ತಾನೆ. ಆ ವೃಕ್ಷದ ಮೂಲ, ಆ ಅಶ್ವತ್ಥ ವೃಕ್ಷದ ಮೂಲದಲ್ಲಿಟ್ಟಿದ್ದಾನೆ. ಪ್ರಾಚೀನ ಕರ್ಮದಿಂದ ಅವನಿಗೆ ಪರಮಾತ್ಮನ ಸ್ಮರಣೆಯಾಗಿದೆ. ನೋಡಿರಿ ಹೇಗಿರ್ತದೆ ಪ್ರಾರಬ್ಧಗಳು. ಎಂಥ ಪಾಪಕರ್ಮಗಳನ್ನು ಮಾಡಿದ್ದಾನೆ, ಆದರೆ ಆ ಪಾಪ ಪ್ರಾರಬ್ಧ ಇದೆ, ಹೀಗಾಗಿ ಈ ಪಾಪಗಳನ್ನು ಮಾಡಿದ. ಆದರೆ ಪುಣ್ಯ ಪ್ರಾರಬ್ಧವೂ ಒಂದಿದೆ ಅವನದ್ದು. ಇಷ್ಟು ಖೇದ, ಇಷ್ಟು ಶೋಕ ಅನುಭವಿಸ್ತಾ ಇದ್ದಾನೆ. ಅಶ್ವತ್ಥದ ಮೂಲಕ್ಕೆ ಬಂದು ಆ ಅಶ್ವತ್ಥ ಮೂಲದಲ್ಲಿ ಆ ಹಣ್ಣುಗಳನ್ನಿಡ್ತಾನೆ. ಹಣ್ಣುಗಳನ್ನಿಟ್ಟು ಪ್ರತ್ಯವಾಚ ಫಲೈರೇಭಿ ಪ್ರಿಯತಾಂ ಭಗವಾನ್ ಹರಿಹಿ ಉಪವಿಷ್ಟೋ ಲುಂಪಕಶ್ಚ ನಿದ್ರಾಂ ಲೇಭೆ ನವೈನಿಶಿ. ಆ ವೃಕ್ಷದ ಮೂಲದಲ್ಲಿಯೇ ಇಟ್ಟು ಆ ವೃಕ್ಷದಲ್ಲಿ ಭಗವಂತನ ಚಿಂತನೆ ಮಾಡಿ, ಹರಿಯ ಚಿಂತನೆ ಮಾಡಿ, ಸ್ವಾಮಿ ಈ ಫಲಗಳನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಸಮರ್ಪಣೆ ಮಾಡಿದ್ದಾನೆ. ಆ ರಾತ್ರಿ ಅವನಿಗೆ ನಿದ್ರೆ ಬಂದಿಲ್ಲ, ಜಾಗರಣೆಯನ್ನು ಮಾಡಿದ್ದಾನೆ. ಮಧುಸೂದನ, ಪರಮಾತ್ಮ, ನಾರಾಯಣ ಅವನ ಪೂಜೆಯನ್ನು ಮಾಡಿದ್ದಾನೆ. ಆ ಫಲಗಳನ್ನು ಸಮರ್ಪಣೆ ಮಾಡುವ ಮೂಲಕ ಸಫಲಾಯಾಸ್ತಥಾ ವ್ರತಂ, ಹೀಗೆ ಈ ಸಫಲ ಏಕಾದಶಿ ವ್ರತವನ್ನು ಅವನು ಮಾಡಿದ. ಇದೇನು ಅವನಿಗೆ ಹೇಳಿ ಮಾಡಿದ್ದಲ್ಲ, ಇದು ಏಕಾದಶಿ ಇದೆ, ಇದು ಮಾಡಬೇಕು ಅಂತ ಹೇಳಿ ಮಾಡಿದ್ದಲ್ಲ. ಆದರೆ ಎಲ್ಲ ಕರ್ಮಧರ್ಮ ಸಂಯೋಗದಿಂದಾಗಿ ಆ ತರಹದ ಪುಣ್ಯ ಅವನಿಂದ ಘಟಿಸಿ ಹೋಗಿದೆ. ಅದಾದ ಮೇಲೆ ತೇನ ವ್ರತ ಪ್ರಭಾವೇಣ ಪ್ರಾಪ್ತಂ ರಾಜ್ಯಮಕಂಟಕಂ, ಈ ರೀತಿಯಾಗಿ ಅವನು ಸಫಲ ಏಕಾದಶಿಯನ್ನು ಆಚರಣೆ ಮಾಡಿದ್ದರಿಂದಾಗಿ ಅಕಂಟಕವಾದ ಸಾಮ್ರಾಜ್ಯವನ್ನು ಮತ್ತೆ ಅವನು ಪಡೆದ. ಅರೆ ಅದು ಹೇಗೆ ಪಡೆದ? ಒಂದೇ ಸಲ ರಾಜ್ಯವನ್ನು ಪಡೆದ ಅಂತಂದರೆ ಹೇಗೆ? ಅದರ ವಿವರವನ್ನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಮತ್ತೆ ಕತೆ ಹೇಳ್ತಾನೆ. ಪುಣ್ಯಾಂಕುರೋದಯಾದ್ರಾಜನ್ ಯಥಾ ಪ್ರಾಪ್ತಂ ತಥಾ ಶೃಣು ರವೇರುದರವೇಲಾಯಾಂ ದಿವ್ಯೋಶ್ವಶ್ಚಾಗಜ ಆಜಗಾಮಃ. ಅವತ್ತಿನ ದಿವಸ ಜಾಗರಣೆಯನ್ನು ಮಾಡಿದ್ದಾನೆ. ತನಗೆ ಶಕ್ತಿ ಇದ್ದಷ್ಟು ಸೂರ್ಯೋದಯವಾಗಿದೆ. ಸೂರ್ಯೋದಯವಾದ ಮೇಲೆ ಒಂದು ದಿವ್ಯವಾದ ಅಶ್ವ ಅಲ್ಲಿಗೆ ಬಂದಿ, ಅತಿ ದಿವ್ಯವಾದ ಕುದುರೆ ಕಾಣಿಸಿಕೊಂಡಿದೆ ಅವನಿಗೆ. ಈ ಪ್ರಾರಬ್ಧ ನೋಡಿ ಹೇಗಿರ್ತದೆ, ನಡಿಲಿಕ್ಕಾಗ್ತಾ ಇಲ್ಲ. ದಿವ್ಯವಾದ ಕುದುರೆ ಅವನಿಗೆ ಕಾಣಿಸಿಕೊಂಡಿದೆ. ಸ್ವಲ್ಪ ಶಕ್ತಿ ಬಂದಿದೆ. ಅಶರೀರ ವಾಣಿ ಅವನಿಗೆ ಆಗಿದೆ. ಆ ಫಲಗಳನ್ನು, ದೇವರಿಗೆ ನೈವೇದ್ಯ ಮಾಡಿದ ಫಲಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅಲ್ಪ ಸ್ವಲ್ಪ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ. ಅಶರೀರವಾಣಿ ಹೇಳ್ತಾ ಇದೆ, ರಾಜಕುಮಾರ ನೀನು ಯಾವುದೇ ರೀತಿಯಾದ ಕಂಟಕ ಇಲ್ಲದ ನಿಷ್ಕಂಟಕವಾದ ಸಾಮ್ರಾಜ್ಯವನ್ನು ಮತ್ತೆ ನೀನು ಪಡೀತಿ. ಸಫಲ ವ್ರತವನ್ನು ನೀನು ಮಾಡಿದ್ದಿ, ಏಕಾದಶಿ ವ್ರತವನ್ನು ಮಾಡಿದ್ದಿ. ನಾರಾಯಣನ ಪ್ರಸಾದದಿಂದ ನೀನು ರಾಜ್ಯವನ್ನು ಪಡೆದು ಸುಖವಾಗಿ ಧರ್ಮದಿಂದ ರಾಜ್ಯವನ್ನು ನೀನು ಆಳ್ತಿ ಅಂತ ಹೇಳಿ ಅಶರೀರವಾಣಿಯಾಗಿದೆ. ಅದನ್ನು ಕೇಳಿ ದಿವ್ಯ ರೂಪವನ್ನು ಧಾರಣೆ ಮಾಡಿದ್ದಾನೆ ಆ ಮಹಾನುಭಾವ. ಲುಂಪಕ, ಧರ್ಮಲುಂಪಕನಾದ, ಈಗ ಅಧರ್ಮಲುಂಪಕನಾದ. ಏಕಾದಶಿ ವ್ರತವನ್ನು ಮಾಡಿದ್ದರಿಂದಾಗಿ, ಸಫಲ ವ್ರತವನ್ನು ಮಾಡಿದ್ದರಿಂದಾಗಿ ಅಧರ್ಮಲುಂಪಕನಾದ. ಅಂತೂ ಲುಂಪಕ, ಮೊದಲಿಗೆ ಧರ್ಮಲುಂಪಕನಾಗಿದ್ದ, ಈಗ ಅಧರ್ಮಲುಂಪಕನಾದ. ತನ್ನ ನಾಮವನ್ನು ಸಾರ್ಥಕ ಮಾಡಿಕೊಂಡ. ಕೃಷ್ಣನಲ್ಲಿಯೇ ಬುದ್ಧಿಯನ್ನಿಟ್ಟು ವೈಷ್ಣವನಾಗಿ, ಪರಮವೈಷ್ಣವನಾಗಿ, ದಿವ್ಯವಾದ ಆಭರಣಗಳಿಂದ ಸಂಪನ್ನನಾಗಿ ಅವನು ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಚಂಪಾವತಿಗೆ ಹೋಗ್ತಾನೆ. ತಂದೆಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಅವನ ಬದಲಾವಣೆಯನ್ನು ಕಂಡು ತಂದೆಗೆ ಬಹಳ ಹರ್ಷವಾಗ್ತದೆ. ಮಕ್ಕಳು ಒಳ್ಳೆಯವರಾದರೆ ಯಾವ ತಂದೆಗೆ ಸಂತೋಷ ಅನಿಸೋದಿಲ್ಲ? ಹೆತ್ತ ಮಕ್ಕಳು ಹುಚ್ಚರಾದರೆ, ದಾಸರು ಹೇಳ್ತಾರೆ, ಹುಚ್ಚರಾದರೂ ಕೂಡ ಹುಚ್ಚರಂತೆ ಪ್ರೀತಿಯನ್ನು ತಂದೆ ತಾಯಿಗಳು ಮಾಡ್ತಾರೆ. ಅದು ಒಳ್ಳೆಯವರಾದರೆ ಮಕ್ಕಳು, ಕೆಟ್ಟ ಮಕ್ಕಳು ಮತ್ತೆ ಒಳ್ಳೆಯವರಾಗಿ ಬಂದರೆ, ಅವರಲ್ಲಿ ಬದಲಾವಣೆಯಾದರೆ
ತಂದೆಗೆ ಎಷ್ಟು ಸಂತೋಷವಾಗಲಿಕ್ಕಿಲ್ಲ, ಪರಮ ಸಂತೋಷದಿಂದ ಅವನಲ್ಲಿ ವೈಷ್ಣವತ್ವವನ್ನು ಗಮನಿಸಿ ಅವನಿಗೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ. ನೋಡಿ, ರಾಜ ಯಾರಾಗಬೇಕು? ವೈಷ್ಣವನಾದವನು ರಾಜನಾಗಬೇಕು. ನಿಜವಾಗಿ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಮಂತ್ರಿ, ನಮ್ಮ ಪ್ರಧಾನಮಂತ್ರಿಗಳು ಆ ಕೃಷ್ಣ ಕ್ಷೇತ್ರಗಳಿಗೆ ಹೋಗಿ, ವೈಷ್ಣವ ಕ್ಷೇತ್ರಗಳಿಗೆ ಹೋಗಿ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ದೇವರ ದಿವ್ಯವಾದ ಅನುಗ್ರಹವನ್ನು ಪಡಿತಾ ಇದ್ದಾರಲ್ಲ. ಇಂಥ ರಾಜರು ಮಂತ್ರಿಗಳು ನಮಗಿದ್ದಾರೆ ಅಂತನೋ ಹೆಮ್ಮೆ ನಮಗೆ ಆಗ್ತದೆ. ಅಲ್ಲಿ ಆ ರಾಜ, ಮಾಹಿಷ್ಮತಿ ರಾಜ ತಾನು ಆಲೋಚನೆ ಮಾಡಿದ, ಪರಮವೈಷ್ಣವನಾಗಿದ್ದಾನೆ, ಅವನಿಗೆ ಸಾಮ್ರಾಜ್ಯವನ್ನು ಕೊಡಬೇಕು ಅಂತ ಹೇಳಿ ಸಾಮ್ರಾಜ್ಯವನ್ನು ಅವನಿಗೆ ಧಾರೆ ಎರೆದು ಕೊಟ್ಟಿದ್ದಾನೆ. ತಾನು ವನವಾಸವನ್ನು ಮಾಡಿ ಮಾಹಿಷ್ಮತಿ ರಾಜ ತಾನು ಸದ್ಗತಿಯನ್ನು ಪಡೆದಿದ್ದಾನೆ. ಇವನು ಕೂಡ, ಲುಂಪಕನೂ ಕೂಡ ಅನೇಕ ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. ಅವನಿಗೂ ಕೂಡ ಮದುವೆಯಾಗಿದೆ, ಮಕ್ಕಳಾಗಿದ್ದಾರೆ, ಮನೋಜ್ಞರಾದ ಮಕ್ಕಳಾಗಿದ್ದಾರೆ. ಕೃಷ್ಣ ಪ್ರಸಾದತಃ, ಪರಮಾತ್ಮನ ಅನುಗ್ರಹದಿಂದ ತಾನು ವೃದ್ಧನಾದಾಗ ರಾಜ್ಯವನ್ನು ಮಗನಿಗೆ ಕೊಟ್ಟು ವಿಷ್ಣುಭಕ್ತಿ ಪರಾಯಣನಾಗಿ ವನಕ್ಕೆ ಹೋಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿ ವಿಷ್ಣು ಲೋಕವನ್ನು ಪಡೆದಿದ್ದಾನೆ. ಅಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾದ ರೀತಿಯಲ್ಲಿ ತಾನು ವಾಸ ಮಾಡಿದ್ದಾನೆ, ಪರಮಾತ್ಮನ ದಿವ್ಯಾನುಗ್ರಹವನ್ನು ಪಡೆದಿದ್ದಾನೆ ಅಂತ ಹೇಳ್ತಾರೆ. ಯತ್ರ ಗತ್ವಾ ನ ಶೋಚತಿ, ಮುಕ್ತಿಯ ಸ್ವರೂಪವನ್ನು ಈ ಪುರಾಣ ನಮಗೆ ತಿಳಿಸ್ತದೆ. ಗತಃ ಕೃಷ್ಣಸ್ಯ ಸಾನ್ನಿಧ್ಯೆ ಯತ್ರ ಗತ್ವಾ ನ ಶೋಚತಿ. ನಾನಾ ತರಹದ ಮುಕ್ತಿಯನ್ನು ಹೇಳುವವರಿದ್ದಾರೆ. ದೇವರಾಗೋದು ಮುಕ್ತಿ, ದೇವರಿಗೆ ಸಮನಾಗೋದು ಮುಕ್ತಿ, 21 ದುಃಖಗಳನ್ನು ಕಳೆದುಕೊಳ್ಳೋದು ಮುಕ್ತಿ, ನಿರಂತರ ಮೇಲೆ ಹಾರ್ತಾ ಇರೋದೇನೇ ಮುಕ್ತಿ. ಹೀಗೆ ನಾನಾ ತರಹದ ಮುಕ್ತಿಗಳನ್ನು ಹೇಳ್ತಾರೆ. ಆದರೆ ಪುರಾಣಗಳು ಹೇಳುವ ಮುಕ್ತಿ ಯಾವುದು? ವೇದವ್ಯಾಸ ದೇವರಿಗೆ ಸಮ್ಮತವಾದ ಮುಕ್ತಿ ಯಾವುದು? ಕೃಷ್ಣನಿಗೆ ಸಮ್ಮತವಾದ ಮುಕ್ತಿ ಯಾವುದು? ಧರ್ಮವನ್ನು ಮಾಡಿದವರು ಎಂಥ ಮುಕ್ತಿಯನ್ನು ಪಡೆದಿದ್ದಾರೆ, ಪರಮ ಸಾಧನೆಯನ್ನು ಮಾಡಿದವರು ಎಂಥ ಮುಕ್ತಿಯನ್ನು ಪಡೆದಿದ್ದಾರೆ, ಭಗವಂತನ ಪ್ರಸಾರದಿಂದ ಯಾವ ತರಹದ ಮುಕ್ತಿಯನ್ನು ಪಡೆದಿದ್ದಾರೆ, ಆ ಮುಕ್ತಿಯ ಸ್ವರೂಪ ಎಂಥದ್ದು ಪುರಾಣಗಳು ನಮಗೆ ತಿಳಿಸ್ತವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಗತಃ ಕೃಷ್ಣಸ್ಯ ಸಾನ್ನಿಧ್ಯೆ, ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಯತ್ರ ಗತ್ವಾ ನ ಶೋಚತಿ, ಎಲ್ಲಿಗೆ ಹೋದರೆ ಶೋಕ ಇರೋದಿಲ್ಲ, ನಿರಂತರ ಸುಖವಾಗಿರ್ತಾರೆ. ಅಂತಹ ಅತ್ಯದ್ಭುತವಾದ ಲೋಕವನ್ನು, ಮೋಕ್ಷವನ್ನು ಅವನು ಪಡೆದಿದ್ದಾನೆ. ಏವಂ ಯೋ ವೈ ಪ್ರಕುರ್ವಂತಿ ಸಫಲೈಕಾದಶಿ ವ್ರತಂ ಇಹಲೋಕೆ ಯಶಃ ಪ್ರಾಪ್ಯ ಮೋಕ್ಷಂ ಯಾಸ್ಯತ್ಯ ಸಂಶಯಂ. ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಧರ್ಮ ಸಂಪನ್ನನಾಗಿ ಭಗವಂತನ ಪ್ರಸಾದದಿಂದ ಸಂಪನ್ನನಾಗಿ ಮುಕ್ತಿಯನ್ನು ಪಡಿತಾನೆ ಕ್ರಮವಾಗಿ ಅಂತ ಹೇಳ್ತಾರೆ. ಯಾರು ಸಫಲ ವ್ರತವನ್ನು ಮಾಡಿದ್ದಾರೆ ಅಂತಹ ಮನುಷ್ಯರು ಧನ್ಯರಾಗಿದ್ದಾರೆ. ತಸ್ಮಿನ್ ಜನ್ಮನಿ ತೇ ಮೋಕ್ಷಂ ಲಭಂತೆ ನಾತ್ರ ಸಂಶಯ. ಅವರು ಯೋಗ್ಯರಾಗಿದ್ದರೆ, ಆ ತರಹದ ಪಕ್ವತೆ ಅವರಿಗೆ ಇದ್ದರೆ ಅದೇ ಜನ್ಮದಲ್ಲಿ ಅವರಿಗೆ ಮೋಕ್ಷ ಸಿಗ್ತದೆ. ಇಲ್ಲದೆ ಹೋದರೆ, ಆ ಪಕ್ವತೆ ಇಲ್ಲ ಅಂತಾದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಧಾರ್ಮಿಕರಾಗಿ ಸಾಧಕರಾಗಿ ಹುಟ್ಟಿ ಅತಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿ ತನಗೆ ಯೋಗ್ಯತೆ ಬಂದಾಗ ಭಗವಂತನ ಅತ್ಯರ್ಥ ಪ್ರಸಾದವನ್ನು ಪಡೆದು ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಸಫಲಾಯಾಶ್ಚ ಮಾಹಾತ್ಮ್ಯಂ ಶ್ರವಣಾಧಿ ವಿಷಾಂಪತೆ ರಾಜಸೂಯ ಫಲಂ ಪ್ರಾಪ್ಯ ವಸೇತ್ ಸ್ವರ್ಗೇ ಚ ಮಾನವಃ. ಸಫಲ ಏಕಾದಶಿಯ ವ್ರತವನ್ನು ಯಾರು ಶ್ರವಣ ಮಾಡ್ತಾರೆ, ರಾಜಸೂಯ ಫಲವನ್ನು ಅವನು ಪಡೆದು ಸ್ವರ್ಗಕ್ಕೆ ಹೋಗ್ತಾನೆ, ಸುಖವನ್ನು ಅನುಭವಿಸ್ತಾನೆ, ಮತ್ತೆ ಸಾಧಕನಾಗ್ತಾನೆ. ಇಂತಹ ಅತಿ ವಿಶಿಷ್ಟವಾದ ಫಲವನ್ನು ಕೊಡುವ ವ್ರತ ಮಾರ್ಗಶೀರ್ಷ ಕೃಷ್ಣಪಕ್ಷ ಏಕಾದಶಿ ಸಫಲ ವ್ರತ ಅಂತನ್ನೋ ವಿಚಾರವನ್ನು ತಿಳಿಸ್ತಾರೆ. ಇತಿ ಪೌಷಕೃಷ್ಣ ಸಫಲ ಏಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ. ಭವಿಷ್ಯೋತ್ತರ ಪುರಾಣದಲ್ಲಿ ಹೀಗೆ ಮಾರ್ಗಶೀರ್ಷ ಕೃಷ್ಣ ಏಕಾದಶಿ, ಸಫಲ ಏಕಾದಶಿ ಅತ್ಯದ್ಭುತವಾಗಿರತಕ್ಕಂತಹ ವಿಚಾರವನ್ನು ತಿಳಿಸಿದ್ದಾರೆ. ಹೀಗಾಗಿ ಆ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ನಾರಾಯಣನ ವಿಶೇಷವಾದ ಪೂಜೆಯನ್ನು ಮಾಡಿ ಅತಿ ವಿಶಿಷ್ಟವಾದ ಸಾಧನೆಯನ್ನು ಮಾಡೋಣ ಅಂತ ತಿಳಿಸ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.